ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬಾಯಲ್ಲಿಟ್ಟರೆ ಕರ್ಗೋವಂಥ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಂತ ಇದು ಸಾಫ್ಟ್ ಆಗಿರೋ ಮೈಸೂರು ಪಾಕ್ ಅಲ್ಲ, ಗೂಡಾಗಿ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ, ಆ ಥರ ಮೈಸೂರು ಪಾಕ್ ಇದು. ನಾವಿದನ್ನು ಪರ್ಫೆಕ್ಟಾಗಿ ಮನೇಲೇ ಹೇಗೆ ಮಾಡ್ಕೋಬೋದು ಅಂತ ಡೀಟೇಲಾಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆಯೇ ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವೇನಾದರೂ ಈ ಮೈಸೂರು ಪಾಕ್ ಟ್ರೈ ಮಾಡಿದ್ರೆ ಮೈಸೂರು ಪಾಕ್ ಫೇಲ್ ಆಗೋ ಮಾತೇ ಇಲ್ಲ, ಸೂಪರ್ಬ್ ಆಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇದಕ್ಕೆ ನಾವು ಸಕ್ಕರೆ ಹಿಟ್ಟನ್ನೆಲ್ಲ ಅಳತೆ ಮಾಡಿ ಇಟ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಬಾಣಲೆಗೆ 2 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟನ್ನು ನಾನು ಜರಡಿ ಹಿಡಿದು ತೊಗೊಂಡಿದ್ದೀನಿ, ಯಾಕಂದರೆ ಒಂದೊಂದು ಗಂಟು ಇರುತ್ತೆ ಇದರಲ್ಲಿ, ಹಾಗಾಗಿ. ಮತ್ತು ಇನ್ನೊಂದು ಪಾತ್ರೆಗೆ 3 ಕಪ್ ಆಗುವಷ್ಟು ರಿಫೈನ್ಡ್ ಆಯಿಲ್ ತೊಗೊಳ್ತಾ ಇದ್ದೀನಿ. ನೀವು ಯಾವುದನ್ನಾದರೂ ತೊಗೊಳ್ಳಿ, ಆದರೆ ಸ್ಮೆಲ್ ಇಲ್ಲದೆ ಇರೋವಂಥ ಎಣ್ಣೆನ ತೊಗೋಬೇಕಾಗತ್ತೆ. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ತೊಗೊಂಡಿದ್ದೀನಿ. ಒಂಚೂರು ಸ್ಮೆಲ್ ಇರಲ್ಲ ಇದು ಯಾವುದೇ ರೀತಿ, ಹಾಗಾಗಿ ಇದು 3 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇಷ್ಟು ಎಣ್ಣೆ ಏನು ಕೂಡ ಬೇಕಾಗಲ್ಲ, ಸ್ವಲ್ಪ ಮಿಕ್ಕತ್ತೆ. ಆದರೆ ನಮಗೆ ಲಾಸ್ಟಲ್ಲಿ ಏನಾದರೂ ಎಣ್ಣೆ ಬೇಕು ಅಂತ ಆದರೆ ಮತ್ತೆ ಬಿಸಿ ಮಾಡ್ತಾ ಕೂರೋದಕ್ಕಾಗಲ್ಲ, ಹಾಗಾಗಿ ನಾವು ಸ್ವಲ್ಪ ಎಕ್ಸ್ಟ್ರಾನೇ ಎಣ್ಣೆನ ಇಟ್ಕೋಬೇಕಾಗತ್ತೆ. ಇವಾಗ ಈ ಕಡಲೆ ಹಿಟ್ಟಿಗೆ ಆಗಲೇ ಅಳತೆ ಮಾಡಿ ಇಟ್ಕೊಂಡಿರೋ ಎಣ್ಣೆನಲ್ಲೇ ಸ್ವಲ್ಪ ಎಣ್ಣೆ ತೊಗೊಂಡು ಈ ಥರ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಸಕ್ಕರೆ ಪಾಕಕ್ಕೆ ಹಾಕಿದಾಗ ಯಾವುದೇ ಕಾರಣಕ್ಕೂ ಗಂಟಾಗಲ್ಲ. ನಾವು ಡೈರೆಕ್ಟಾಗಿ ಹಿಟ್ಟು ಹಾಕಿಬಿಟ್ರೆ ಪೂರ್ತಿ ಗಂಟಾಗ್ಬಿಟ್ಟು ಮಿಕ್ಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಈ ಥರ ಕರಗಿಸಿ ಇಟ್ಕೊಂಡಿದ್ದೀನಿ. ತುಪ್ಪ ಬೇಡ ಅಂತ ಹೇಳಿಬಿಟ್ಟು ತುಪ್ಪ ಏನಕ್ಕೆ ಯೂಸ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇದಕ್ಕೆ ತುಪ್ಪ ಹಾಕಲೇಬೇಕು ಅಂತ ಏನು ಕೂಡ ಇಲ್ಲ. ಹಾಗೆಯೇ ನಾನಿಲ್ಲಿ ಮೈಸೂರು ಪಾಕ್ ಹಾಕೋದಕ್ಕೆ ಈ ಥರ ಒಂದು ಕೇಕ್ ಮೌಲ್ಡ್ ತೊಗೊಂಡಿದ್ದೀನಿ. ಇದಕ್ಕೆ ಆದಷ್ಟು ಆಳವಾಗಿರೋಂಥ ಪಾತ್ರೆನೇ ತಗೊಳ್ಳಿ, ಯಾಕಂದರೆ ಪ್ಲೇಟಲ್ಲೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾನಾಗಲೇ ಅಳತೆ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸಕ್ಕರೆ, ಅದಕ್ಕೆ 2 ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡು ಇದನ್ನು ಪಾಕ ಬರೋದಕ್ಕೆ ಇಡ್ತೀನಿ. ಇದು ನಮಗೆ ಒಂದೇಳೆ ಪಾಕ ಬರಬೇಕು. ನಾನಿಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದಲ್ವ, ಅದಕ್ಕೆ 2 ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡು ಇದನ್ನು ಪಾಕ ಬರೋದಕ್ಕೆ ಬಿಡ್ತಾ ಇದ್ದೀನಿ. ನಾವು ಇದಕ್ಕೆ ಎಷ್ಟು ಕಮ್ಮಿ ನೀರು ಹಾಕ್ತೀವೋ ಅಷ್ಟು ಬೇಗ ಪಾಕ ಏನೋ ಬರುತ್ತೆ, ಆದರೆ ಮೈಸೂರು ಪಾಕ್ ತುಂಬಾ ಹಾರ್ಡ್ ಆಗುತ್ತೆ. ಹಾಗಾಗಿ ನಾವು ಇದಕ್ಕೆ ಎಷ್ಟು ಸಕ್ಕರೆ ತಗೊಳ್ತೀವೋ ಅಷ್ಟೇ ನೀರು ಹಾಕಿ ಪಾಕ ಬರೆಸ್ಕೊಂಡ್ರೆ ಬಾಯಲ್ಲಿಟ್ಟರೆ ಕರಗುತ್ತೆ ಅಂತಾರಲ್ಲ, ಆ ಥರ ಮೈಸೂರು ಪಾಕ್ ಬರುತ್ತೆ. ಇದು ಸ್ವಲ್ಪ ಪಾಕ ಬರ್ತಿದ್ದಂಗೆ ಇದಕ್ಕೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಬೇಕು, ಅಂದರೆ ಚೆನ್ನಾಗಿ ಕಾದಿರಬೇಕು ಇದು. ಇವಾಗ ಸಕ್ಕರೆ ಪಾಕ ಕೂಡ ಆಗಿದೆ, ತೋರಿಸ್ತೀನಿ ನೋಡಿ. ಈ ಥರ ಒಂದೆಳೆ ಪಾಕ ಬರಬೇಕು ಇದಕ್ಕೆ. ಇಷ್ಟಾದರೆ ಸಾಕು, ಇನ್ನೂ ಗಟ್ಟಿ ಮಾಡ್ಕೊಳ್ಳೋದು ಬೇಡ. ಈ ಥರ ಒಂದೆಳೆ ಪಾಕ ಬರೋದಕ್ಕೆ ನನಗೆ ಇಲ್ಲಿ ಒಂದು 15 ನಿಮಿಷ ಹಿಡಿಯಿತು. ಇವಾಗ ಇದಕ್ಕೆ ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟು ಮತ್ತು ಎಣ್ಣೆದು ಮಿಕ್ಸ್ ಇತ್ತಲ್ಲ, ಅದನ್ನು ಈ ಸಕ್ಕರೆ ಪಾಕಕ್ಕೆ ಈ ಥರ ಹಾಕೋಬೇಕು. ನಾವು ಇದಕ್ಕೆ ಡೈರೆಕ್ಟಾಗಿ ಕಡಲೆ ಹಿಟ್ಟನ್ನು ಕೂಡ ಹಾಕೋಬೋದು, ಆದರೆ ನಾವು ಇದಕ್ಕೆ ಸ್ವಲ್ಪನೇ ಕಡಲೆ ಹಿಟ್ಟು ಹಾಕ್ತಾ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಸ್ವಲ್ಪ ಕೈ ಬಿಟ್ರೂ ಕೂಡ ಗಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಈ ಥರ ಎಣ್ಣೆನಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಗಂಟಾಗಲ್ಲ ಮತ್ತು ಆರಾಮಾಗಿ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಸ್ವಲ್ಪನೂ ಗಂಟಿಲ್ಲ ಇದರಲ್ಲಿ. ಈ ಸಕ್ಕರೆ ಪಾಕ ಮತ್ತು ಕಡಲೆ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇದನ್ನು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ನಾವು ಇದಕ್ಕೆ ಬಿಸಿ ಎಣ್ಣೆನೇ ಹಾಕಬೇಕಾಗಿರೋದು. ಹಾಗಾಗಿ ನೋಡಿ, ಇದರಲ್ಲಿ ಇವಾಗ ಸ್ವಲ್ಪನೇ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಇವಾಗ ಇದನ್ನು 1-2 ನಿಮಿಷ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಬಬಲ್ಸ್ ಎಲ್ಲ ಜಾಸ್ತಿ ಆದಾಗ ಇದಕ್ಕೆ ಎಣ್ಣೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಒಂದೊಂದು ಸಾರಿಗೆ 2 ಸೌಟ್ ಆಗುವಷ್ಟು ಬಿಸಿ ಎಣ್ಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಎಣ್ಣೆ ಹಾಕಿದ ತಕ್ಷಣ ಹೇಗೆ ಕಲರ್ ಚೇಂಜ್ ಆಯಿತು ಅಂತ. ಇದು ಎಣ್ಣೆನೆಲ್ಲ ಹೀರ್ಕೊಂಡು ನೋಡಿ ಈ ಥರ ಡಾರ್ಕ್ ಆಗುತ್ತೆ ಮತ್ತು ಬಬಲ್ಸ್ ಕೂಡ ಇರಲ್ಲ. ಆವಾಗ ಇದಕ್ಕೆ ಮತ್ತೆ ಬಿಸಿ ಎಣ್ಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದೇ ಥರ ನಾನಿಲ್ಲಿ ಒಂದು 5-6 ಸರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾವು ಇದನ್ನು ಪೂರ್ತಿ ಮುಗಿಯೋವರೆಗೂ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹೈ ಮಾಡಿದ್ರೂ ಕೂಡ ತಳ ಸೀದೋಗ್ಬಿಡುತ್ತೆ ಇದು. ಹಾಗಾಗಿ ಮತ್ತು ಎಣ್ಣೆ ಹಾಕೋವಾಗ್ಲೂ ಕೂಡ ಅಷ್ಟೇ ಬೇಗ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಇಬ್ಬರಿದ್ರೆ ಒಳ್ಳೆಯದು, ಒಬ್ಬರು ಎಣ್ಣೆ ಹಾಕೋದಕ್ಕೆ, ಒಬ್ಬರು ನಿಧಾನಕ್ಕೆ ತಿರುಗಿಸೋದಕ್ಕೆ. ಆವಾಗ ಈಸಿ ಆಗುತ್ತೆ ಮಾಡೋದು ಕೂಡ. ಹಾಗೆಯೇ ತುಂಬ ಜನ ಹೇಳ್ತಾರೆ ಮೈಸೂರು ಪಾಕ್ ಮಾಡೋದು ತುಂಬಾ ಕಷ್ಟ, ಇದು ಫೇಲ್ ಆಗೋದೇ ಜಾಸ್ತಿ ಅಂತ. ಹಾಗೇನಿಲ್ಲ, ಮೈಸೂರು ಪಾಕ್ ಕೂಡ ಈಸಿಯಾಗಿಯೇ ಮಾಡ್ಕೋಬೋದು. ಆದರೆ ಇದನ್ನು ಮಾಡೋದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ. ನಾವು ಇದನ್ನು ಕರೆಕ್ಟಾಗಿ ಅಳತೆನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ.
ನೋಡಿ ನಾನಿಲ್ಲಿ ಲಾಸ್ಟ್ ಬ್ಯಾಚ್ ಎಣ್ಣೆನ ಸೇರಿಸ್ತಾ ಇರೋದು. ನೋಡಿ ಎಣ್ಣೆ ಸೇರಿಸಿದ ತಕ್ಷಣ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ, ಇವಾಗ ಇದು ಆಗ್ತಾ ಇದೆ ಅಂತ. ಇನ್ನೊಂದು 5 ನಿಮಿಷಕ್ಕೆಲ್ಲ ಇದು ಪೂರ್ತಿಯಾಗಿ ಆಗೋಗುತ್ತೆ. ಮತ್ತು ಎಣ್ಣೆ ಹೀರ್ಕೊಳ್ಳೋದು ಕೂಡ ಸ್ವಲ್ಪ ಡೀಲೇ ಆಗ್ತಾ ಇದೆ, ಬೇಗ ಬೇಗ ಎಣ್ಣೆನ ಹೀರ್ಕೊತಾ ಇಲ್ಲ. ಮತ್ತು ಎಣ್ಣೆ ಹೀರ್ಕೊಂಡ್ರು ಕೂಡ ನೋಡಿ ಈ ಥರ ಕಲರ್ ಚೇಂಜ್ ಆಗಿಲ್ಲ, ಅಂದರೆ ಡಾರ್ಕ್ ಆಗಿಲ್ಲ ಇದು ಕಲರು. ನಾವು ಎಣ್ಣೆ ಹಾಕಿದಾಗ ಯಾವ ಥರ ಸ್ವಲ್ಪ ವೈಟ್ ಆಗಿತ್ತು ಅದೇ ಥರ ಕಲರು ಇವಾಗಲೂ ಕೂಡ ಇದೆ. ಮತ್ತು ಉಬ್ಬಿ ಉಬ್ಬಿ ಬರ್ತಾ ಇದೆ ಇದು. ಇವಾಗ ಇದಕ್ಕೆ ಎಣ್ಣೆ ಹಾಕೋದನ್ನು ಸ್ಟಾಪ್ ಮಾಡಬೇಕು ಈ ಥರ ಆದಾಗ. ಇನ್ನು ಎಣ್ಣೆ ಹಾಕಿದ್ರೆ ಸುಮ್ಮನೆ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ, ಒಂಥರ ಮೈಸೂರು ಪಾಕ್ ಕೂಡ ಎಣ್ಣೆ ಎಣ್ಣೆ ಥರ ಆಗುತ್ತೆ, ಚೆನ್ನಾಗಾಗಲ್ಲ. ಇವಾಗ ಇದಕ್ಕೆ ನಾನು ಆಗಲೇ ಕರಗಿಸಿ ಇಟ್ಕೊಂಡಿರೋ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಇದಕ್ಕೆ ತುಪ್ಪನ ಸೇರಿಸ್ಕೊಳ್ಳೋದ್ರಿಂದ ನಾವು ಇದನ್ನು ಪೂರ್ತಿಯಾಗಿ ತುಪ್ಪದಲ್ಲೇ ಮಾಡಿರೋ ಥರ ಇರುತ್ತೆ. ನಾವು ಇದನ್ನು ಎಣ್ಣೆಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆ ಲಾಸ್ಟಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇಲ್ಲಾಂದರೆ ಇನ್ನೊಂದು ಬ್ಯಾಚ್ ಎಕ್ಸ್ಟ್ರಾ ಎಣ್ಣೆನ ಸೇರಿಸ್ಕೊಳ್ಳಿ ಅಷ್ಟೇ, ಅದು ಕೂಡ ಚೆನ್ನಾಗಿಯೇ ಇರುತ್ತೆ. ಹಾಕ್ಕೊಂಡ್ರೆ ನಾವು ತುಪ್ಪದಲ್ಲೇ ಮಾಡ್ದಂಗಿರುತ್ತೆ ಅಂತ ಅಷ್ಟೇ. ನೋಡಿ ಇವಾಗ ಇದಕ್ಕೆ ಹಾಕಿರೋ ಎಣ್ಣೆ ಎಲ್ಲ ಸೈಡ್ಸಲ್ಲಿ ಸ್ವಲ್ಪ ಸ್ವಲ್ಪ ಬಿಟ್ಕೊಳ್ತಾ ಇದೆ, ಮತ್ತು ತಳ ಕೂಡ ಚೆನ್ನಾಗಿ ಬಿಟ್ಟು ಬರ್ತಾ ಇದೆ. ಅಂದರೆ ಇದನ್ನು ನಾವು ಇನ್ನೊಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಆಗೋಗುತ್ತೆ. ಇದು ಚೆನ್ನಾಗಿ ಉಬ್ಬಿ ಬಂದಷ್ಟು ನಮಗೆ ಚೆನ್ನಾಗಿ ಗೂಡಾಗಿ ಬರುತ್ತೆ. ಹಾಗಾಗಿ ಇದನ್ನು ಇನ್ನೊಂದು 2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಸೈಡ್ಸಲ್ಲೆಲ್ಲ ಎಣ್ಣೆ ಜಾಸ್ತಿ ನಿಲ್ತಾ ಇದೆ ಅಂದಾಗ ಇದು ಆಗಿದೆ ಅಂತ. ಮತ್ತು ಇದನ್ನು ನಾವು ಒಲೆ ಮೇಲೇ ತುಂಬ ಕೆಂಪೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಯಾಕಂದರೆ ನಾವು ಇದನ್ನು ಮೌಲ್ಡಿಗೆ ಹಾಕಿದ್ಮೇಲೂ ಕೂಡ ಇದು ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ನೋಡಿ ಇವಾಗ ಇದು ಆಗಿದೆ. ಇವಾಗ ಇದನ್ನು ನಾವು ತಕ್ಷಣಕ್ಕೆ ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾನಾಗಲೇ ತುಪ್ಪ ಸವರಿ ಇಟ್ಕೊಂಡಿರೋ ಮೌಲ್ಡ್ಗೆ ಈ ಎಣ್ಣೆ ಸಮೇತ ಇದನ್ನು ಈ ಥರ ಪೂರ್ತಿಯಾಗಿ ಬಗ್ಗಿಸ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಸ್ವಲ್ಪ ಸ್ವಲ್ಪನೇ ಸೌಟಲ್ಲೆಲ್ಲ ತೆಗೆದು ಹಾಕೋ ಹಾಗಿಲ್ಲ, ಪೂರ್ತಿಯಾಗಿ ಒಂದೇ ಸರಿ ಈ ಥರ ಬಗ್ಗಿಸ್ಕೋಬೇಕು. ಯಾಕಂದರೆ ಇದರಲ್ಲಿ ಏರ್ ಬಬಲ್ಸ್ ಎಲ್ಲ ಇರುತ್ತಲ್ವ, ಅದೆಲ್ಲ ಹಾಗೇ ಉಳ್ಕೊಂಡಿರಬೇಕು, ಆವಾಗಲೇ ಚೆನ್ನಾಗಿ ಬರೋದು ಇದು. ಇವಾಗ ಇದನ್ನು ನಾವು ಈ ಥರ ಮೇಲ್ಮೇಲೆ ಸೆಟ್ ಮಾಡ್ಕೋಬೇಕು. ನಾವು ಇದನ್ನು ಒತ್ತಿ ಸೆಟ್ ಮಾಡೋಕ್ಕೆ ಹೋದರೆ ಒಂಥರ ಬರ್ಫಿ ಥರ ಆಗಿಬಿಡುತ್ತೆ ಇದು. ಮತ್ತು ಇದಕ್ಕೆ ಹಾಕಿರೋ ಎಣ್ಣೆ ಜಾಸ್ತಿ ಆಯಿತು ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟು ಎಣ್ಣೆ ಹಾಕಿದಾಗ್ಲೇ ಚೆನ್ನಾಗಿ ಹಗುರವಾಗಿ ಬರೋದು, ಇಲ್ಲಾಂದರೆ ಒಂಥರ ಗಟ್ಟಿ ಆಗಿಬಿಡುತ್ತೆ ಮೈಸೂರು ಪಾಕು. ಹಾಗೆಯೇ ನನಗೆ ಇಲ್ಲಿ ಇದಕ್ಕೆ ಆಲ್ಮೋಸ್ಟ್ 2.5 ಕಪ್ ಆಗೋಷ್ಟು ಎಣ್ಣೆ ಹಿಡಿಸ್ತು. ಇನ್ನೊಂದು ಅರ್ಧ ಕಪ್ ಆಗೋಷ್ಟು ಹಾಗೆಯೇ ಉಳಿದಿದೆ, ನೋಡ್ತಾ ಇರ್ಬೋದು. ಇವಾಗ ಇದನ್ನು ನಾವು ಸ್ವಲ್ಪ ಬೆಚ್ಚಗಿರುವಾಗಲೇ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನಾನು ಇದನ್ನು ಮೌಲ್ಡಿಗೆ ಹಾಕಿದ ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಕಟ್ ಮಾಡ್ಕೊಳ್ತಾ ಇರೋದು. ನಾವು ಇದನ್ನು ಪೂರ್ತಿ ತಣ್ಣಗಾದ್ಮೇಲೆ ಕಟ್ ಮಾಡೋದಕ್ಕೆ ಹೋದರೆ ಪೂರ್ತಿ ಹುಡಿ ಥರ ಆಗುತ್ತೆ, ಮತ್ತು ಶೇಪ್ ಕೂಡ ಇರಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಸ್ವಲ್ಪ ಬೆಚ್ಚಗಿರುವಾಗಲೇ ಕಟ್ ಮಾಡಿ ಇಟ್ಕೋಬೇಕು. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು 4 ಗಂಟೆ ಹಾಗೇ ಬಿಟ್ಬಿಡಬೇಕು. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ನಾನಿಲ್ಲಿ 4 ಗಂಟೆ ಆದಮೇಲೆ ಇದನ್ನು ಓಪನ್ ಮಾಡ್ತಾ ಇರೋದು. ಇವಾಗ ಇದರದ್ದು ಸೈಡ್ಸ್ನೆಲ್ಲ ಬಿಡಿಸ್ಕೊಂಡು ಮೇಲಿಂದ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಈ ಥರ ಉಲ್ಟಾ ಮಾಡಿದ್ರೆ ಆರಾಮಾಗಿ ಬಿಟ್ಟು ಬಂದುಬಿಡುತ್ತೆ. ತಳ ಎಲ್ಲ ಏನು ಕೂಡ ಹಿಡ್ದಿರಲ್ಲ, ಚೆನ್ನಾಗಿ ಬಿಟ್ಟು ಬರುತ್ತೆ. ಈ ಥರ ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಇದನ್ನು ಈ ಥರ ಓಪನ್ ಮಾಡಿದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿರುತ್ತೆ. ಮತ್ತು ನಾವು ಇದನ್ನು ಆಲ್ರೆಡಿ ಕಟ್ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ಚಾಕುವಿಂದ ಈ ಥರ ಟಚ್ ಮಾಡಿದ್ರೆ ಸಾಕು, ಓಪನ್ ಆಗಿಬಿಡುತ್ತೆ ಇದು. ಹಾಗೆಯೇ ಈ ಥರ ಗಟ್ಟಿ ಮೈಸೂರು ಪಾಕ್ ತುಂಬ ಜನಕ್ಕೆ ಇಷ್ಟ ಇರುತ್ತೆ. ಆದರೆ ಯಾವುದೇ ಸ್ವೀಟ್ ಶಾಪ್ಗೆ ಹೋದ್ರೂ ಕೂಡ ಸಾಫ್ಟ್ ಆಗಿರೋ ಮೈಸೂರು ಪಾಕೆ ಜಾಸ್ತಿ ಸಿಗುತ್ತೆ. ಈ ಥರ ಸ್ವಲ್ಪ ಗಟ್ಟಿಯಾಗಿರೋದು ಸಿಗೋದು ಕಮ್ಮಿನೇ. ಹಾಗಾಗಿ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸೂಪರ್ಬ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಗೂಡಾಗಿ ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ ಇದು. ನಿಮಗೆ ಯಾವ ಮೈಸೂರು ಪಾಕ್ ಇಷ್ಟ, ಗಟ್ಟಿಯಾಗಿರೋದಾ ಇಲ್ಲ ಸಾಫ್ಟ್ ಆಗಿರೋದಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.